ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಕನ್ಯಾ ರಾಶಿಗೆ ಅಧಿಪತಿ ಬುಧ. ಈ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಚಿತ್ತ ನಕ್ಷತ್ರದ 1, 2ನೇ ಪಾದಗಳಿರುತ್ತವೆ. ಈಗ ತಿಳಿಸ್ತಕ್ಕಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಫಲಗಳನ್ನು ತಿಳಿಯುವ ಮೊದಲು ಏಪ್ರಿಲ್ ತಿಂಗಳಲ್ಲಿ ಗ್ರಹಸ್ಥಿತಿಯನ್ನು ಒಮ್ಮೆ ಗಮನಿಸೋದ್ರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಫಲಗಳನ್ನು ಗ್ರಹಸ್ಥಿತಿಯ ಆಧಾರದ ಮೇಲೆಯೇ ತಿಳಿಸಲಾಗ್ತದೆ. ಗ್ರಹಸ್ಥಿತಿಯನ್ನು ಗಮನಿಸೋದಾದರೆ ಮೊದಲಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಈ ಏಪ್ರಿಲ್ ತಿಂಗಳಲ್ಲಿ 2 ರಾಶಿಗಳಲ್ಲಿ ಬದಲಾಗ್ತಾರೆ. ಏಪ್ರಿಲ್ 10ರವರೆಗೆ ಬುಧ ಕುಂಭರಾಶಿಯಲ್ಲಿ 6ನೇ ಸ್ಥಾನದಲ್ಲಿರ್ತಾರೆ. ಏಪ್ರಿಲ್ 11ರಿಂದ ಮೀನರಾಶಿಯಲ್ಲಿ ಸ್ಥಿತಿಯನ್ನು ಹೊಂದುತ್ತಾರೆ. ನಿಮಗೆ ದ್ವಿತೀಯ ನವಮಾಧಿಪತಿ ಅಂದರೆ ಧನ, ಕುಟುಂಬ, ಅದೃಷ್ಟಕ್ಕೆ ಸಂಬಂಧಿಸಿದಂತಹ ಗ್ರಹ ಶುಕ್ರ ಏಪ್ರಿಲ್ 19ರವರೆಗೆ ಅಷ್ಟಮ ಸ್ಥಾನವಾದಂತಹ ಮೇಷದಲ್ಲಿರ್ತಾರೆ. ಏಪ್ರಿಲ್ 20ರಿಂದ ತನ್ನ ಸ್ವಸ್ಥಾನವಾದಂತಹ ವೃಷಭಕ್ಕೆ ಬರಲಿದ್ದಾರೆ. ಇನ್ನು ಗುರುವು ದಶಮ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿರ್ತಾರೆ. ಇದು ಶುಭವೇ. ಶನಿ ಸಪ್ತಮ ಸ್ಥಾನವಾದಂತಹ ಮೀನದಲ್ಲಿದ್ದಾರೆ. ರಾಹು 6ನೇ ಸ್ಥಾನದಲ್ಲಿದ್ದಾರೆ. ಕೇತು ವ್ಯಯದಲ್ಲಿದ್ದಾರೆ. ಇನ್ನು ನಿಮಗೆ ವ್ಯಯಾಧಿಪತಿ ರವಿ ಆಗ್ತಾರೆ. ರವಿಯು 2 ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾರೆ. 13 ಏಪ್ರಿಲ್ವರೆಗೆ ಮೀನರಾಶಿಯಲ್ಲಿದ್ದು ನಂತರ 14 ಏಪ್ರಿಲ್ನಿಂದ ತನ್ನ ಉಚ್ಚ ಸ್ಥಾನ ಬಲವಾದಂತಹ ಕ್ಷೇತ್ರ ಅಂದರೆ ಮೇಷರಾಶಿಯಲ್ಲಿ ಇರ್ತಾರೆ. ಇದು ಏಪ್ರಿಲ್ ತಿಂಗಳ ಸ್ಥಿತಿ. ಕನ್ಯಾ ರಾಶಿಯವರಿಗೆ ಏಪ್ರಿಲ್ 2026 ಮುಖ್ಯವಾಗಿ 3 ವಿಷಯಗಳನ್ನು ತಿಳಿಸಬಹುದು. ಮೊದಲನೆಯದಾಗಿ ನೀವು ಮಾಡ್ತಕ್ಕಂತಹ ಕೆಲಸ, 2ನೇದು ಜವಾಬ್ದಾರಿ ಮತ್ತು 3ನೇದು ಆರ್ಥಿಕ ಪ್ಲ್ಯಾನಿಂಗ್. ಈ 3 ವಿಷಯಗಳಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಆಲೋಚಿಸಲಿಕ್ಕೆ ಒಂದು ಅವಸರವಾದಂತಹ ತಿಂಗಳು ಈ ತಿಂಗಳು ಅಂತ ಹೇಳಬಹುದು. ಅಂದರೆ ವರ್ಕು, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ನೀವು ಅನೇಕ ದಿನಗಳಿಂದ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಬಿಟ್ಟಿರ್ತಕ್ಕಂತಹ ಸಣ್ಣ ಪುಟ್ಟ ಕೆಲಸಗಳು ಪೂರ್ಣಗೊಳಿಸಲು, ಆ ಕೆಲಸಗಳನ್ನು ಮುಂದೆ ತೆಗೆದುಕೊಂಡು ಬರಲು ನಿಮಗೆ ಸಹಕರಿಸುವಂತಹ ಸಮಯ ಈ ಏಪ್ರಿಲ್ ತಿಂಗಳು ಅಂತ ಹೇಳಬಹುದು. ಸ್ವಲ್ಪ ಮಾನಸಿಕ ಒತ್ತಡಗಳಿದ್ದರೂ ಸಹ, ಸ್ವಲ್ಪ ಮಟ್ಟಿಗೆ ಆಯಾಸವಿದ್ದರೂ ಕೆಲಸದ ಮೇಲೆ ಹೆಚ್ಚಿನ ಗಮನವಿಟ್ಟರೆ ಕ್ರಮವಾಗಿ ನಿಮಗೆ ಫಲಿತಾಂಶ ದೊರೆಯುತ್ತದೆ. ಇನ್ನು ವ್ಯಾಪಾರ ಮಾಡ್ತಕ್ಕಂತಹ ಕನ್ಯಾ ರಾಶಿಯವರಿಗೆ ಹಳೆಯ ಕಸ್ಟಮರ್ಸು ಮತ್ತು ಹಳೆಯ ಪೇಮೆಂಟ್ಸ್ ರಿಕವರಿ, ಅದೇ ರೀತಿ ಸ್ಟಾಕ್ ರಿಕವರಿ ಮಾಡ್ತಕ್ಕಂಥದ್ದು, ಇವುಗಳ ಮೇಲೆ ಹೆಚ್ಚಿನ ಫೋಕಸ್ ಮಾಡೋದು ಬಹಳ ಮುಖ್ಯ. ಹೊಸ ಬಿಸ್ನೆಸ್ ಐಡಿಯಾಗಳಿರಬಹುದು, ಎಕ್ಸ್ಪೆನ್ಸ್ ಅಂದರೆ ಐಡಿಯಾಗಳಿದ್ದರೂ ಸಹ ಹೆಚ್ಚಿನ ಆಲೋಚನೆ, ಹಾಗೆ ಮಾರ್ಕೆಟಿಂಗ್ ಸ್ಟಡಿ ಇಲ್ಲದೆಯೇ ನೇರವಾಗಿ ವ್ಯವಹರಿಸಲು ಹೋಗಬೇಡಿ. ಈ ಸಮಯ ನಾವು ಇನ್ವೆಸ್ಟ್ ಮಾಡಿ ನಷ್ಟ ಬಂದ ಮೇಲೆ ಆಲೋಚಿಸುವುದಕ್ಕಿಂತಲೂ ಯಾವುದಾದ್ರೂ ಎಕ್ಸ್ಪರ್ಟ್ಸ್ಗಳ ಸಲಹೆ ಪಡೆಯೋದು ಉತ್ತಮ. ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ಸು, ಹಾಗೆ ಕ್ವಾಲಿಟಿ ಮತ್ತು ಕಸ್ಟಮರ್ಗಳ ಮೇಲೆ ಗಮನವಿಟ್ಟಲ್ಲಿ ನಂತರದ ದಿನದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಿ. ಇನ್ನು ಆರ್ಥಿಕ ಸ್ಥಿತಿಯನ್ನು ಗಮನಿಸಿದ್ದೇ ಆದಲ್ಲಿ ಕನ್ಯಾ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಇನ್ಕಮ್ ಎಂಬುದು ಸಾಧಾರಣ ಸ್ಥಿತಿಯಲ್ಲೇ ಇರ್ತದೆ. ಒಂದು ದೊಡ್ಡ ಮೊತ್ತ ಕಾಣಿಸದೇ ಇದ್ದರೂ ಸಹ ಮ್ಯಾನೇಜ್ ಆಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ಕಾಣುವಂತಹ ತಿಂಗಳು ಈ ಏಪ್ರಿಲ್ ತಿಂಗಳು. ಏಪ್ರಿಲ್ 19ರವರೆಗೆ ಶುಕ್ರನು ಅಷ್ಟಮದಲ್ಲಿರೋದರಿಂದ ಸ್ವಲ್ಪ ಹಣಕ್ಕೆ ಟೈಟ್ ಎನಿಸಿದರೂ ಸಹ ಏಪ್ರಿಲ್ 20ರಿಂದ ಹಣಕಾಸಿನ ಸ್ಥಿತಿ ಸರಿ ಹೋಗಲಿದೆ. ಆದರೆ ಆಕಸ್ಮಿಕ ಖರ್ಚುಗಳು, ಒಂದು ಹಳೆಯ ಬಾಕಿಗಳಿರಬಹುದು, ಬ್ಯಾಂಕ್ EMIಸ್ಗಳು, ಚಿಕ್ಕದಾದಂತಹ ಹೆಲ್ತ್ ಎಕ್ಸ್ಪೆನ್ಸ್ಗಳು, ಇವುಗಳು ಹೆಚ್ಚಾಗಿ ಕಾಣ್ತಕ್ಕಂತಹ ಅವಕಾಶವೂ ಸಹ ಇದೆ. ಸಮಯ ಮತ್ತು ಹಣ ಎರಡನ್ನೂ ಸರಿಯಾದ ರೂಟ್ನಲ್ಲಿ ಇಟ್ಕೊಂಡ್ರೆ ಏಪ್ರಿಲ್ನಲ್ಲಿ ಕನಿಷ್ಠ ನೀವು ಮತ್ತೊಂದು ಸಾಲ ಮಾಡುವ ಸ್ಥಿತಿಯಿಂದ ಹೊರಬರಬಹುದು. ಫ್ಯಾಮಿಲಿ ಅವಸರಗಳು ಮತ್ತು ಅತ್ಯವಸರ ಖರ್ಚುಗಳನ್ನು ಹೊರತುಪಡಿಸಿ ಲಕ್ಸುರಿ ಜೀವನಕ್ಕೆ ಖರ್ಚು ಮಾಡಿದ್ದೇ ಆದಲ್ಲಿ ಆರ್ಥಿಕವಾಗಿ ನೀವು ಹೆಚ್ಚಿನ ಸಮಸ್ಯೆಗಳನ್ನು ಕಾಣ್ತೀರಿ.
ಇನ್ನು ಉದ್ಯೋಗದಲ್ಲಿರ್ತಕ್ಕಂತಹ ಕನ್ಯಾ ರಾಶಿಯವರ ಫಲಗಳನ್ನು ಗಮನಿಸೋದಾದರೆ ಈ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ರೊಟೀನ್ ಕೆಲಸಗಳು ಸಹ ಸ್ವಲ್ಪ ಹೆವಿಯಾಗಿ ಅನ್ನಿಸಬಹುದು. ಸೊ ಓಪನ್ ಆಗಿ ನೇರವಾಗಿ ಮಾತಾಡಿ ಕೆಲಸದಲ್ಲಿ ಫೈಲ್ಸು ಮತ್ತು ಟಾರ್ಗೆಟ್ ಇಡೋದ್ರಿಂದ ನನಗೆ ಮಾತ್ರ ಏಕೆ ಹೆಚ್ಚಿನ ಕೆಲಸವಿರ್ತದೆ ಎಂಬಂತಹ ಫೀಲಿಂಗ್ಸ್ ನಿಮ್ಮಲ್ಲಿರ್ತದೆ. ಆದರೆ ವರ್ಕ್ ಈಸ್ ವರ್ಷಿಪ್ ಎಂದು ಭಾವಿಸಿ ಮುಂದೆ ಹೋಗೋದ್ರಿಂದ ನಿಮ್ಮ ಸ್ಕಿಲ್ಸ್ ಡೆವಲಪ್ ಆಗ್ತದೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರ್ತದೆ. ಇದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಖಂಡಿತವಾಗಿಯೂ ಸಹ ಪಡೆಯಲಿದ್ದೀರಿ. ಜೊತೆಗೆ ಈ ಪರ್ಸ್ನಲ್ ಲೈಫು ಪ್ರೊಫೆಷನಲ್ ಲೈಫು ಬ್ಯಾಲೆನ್ಸ್ ಮಾಡೋದ್ರಿಂದ ಸಕ್ಸಸ್ಫುಲ್ಲಾಗಿ ಮುಂದೆ ಹೋಗ್ತೀರಿ. ಇನ್ನು ಕನ್ಯಾ ರಾಶಿಯವರ ಕುಟುಂಬ ವಿಚಾರವೆಂದರೆ ಫ್ಯಾಮಿಲಿ ವಿಚಾರಗಳಲ್ಲಿ ಮುಖ್ಯವಾದಂತಹ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂತಹ ಸಮಯ ಬರುತ್ತದೆ. ಮನೆಯಲ್ಲಿ ಹಿರಿಯರ ಆರೋಗ್ಯವಿರಬಹುದು, ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಒಂದು ಫ್ಯೂಚರ್ ಲೈಫ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಯುವಂತಹ ಅವಕಾಶವಿರ್ತದೆ. ಜೊತೆಗೆ ಮಾನಸಿಕ ಒತ್ತಡಗಳು, ಕೆಲಸದ ಒತ್ತಡಗಳಿಂದ ನಿಮ್ಮ ಮಾತುಗಳು ಸಹ ಸ್ವಲ್ಪ ಕಠೋರವಾಗಿ ಬರಲಿವೆ. ಏಪ್ರಿಲ್ 19ರವರೆಗೆ ನಂತರ ಉತ್ತಮವಾಗಿರ್ತದೆ ಅಂತ ಹೇಳ್ಬಹುದು. ಸೊ ಆ ರೀತಿ ಕಠಿಣವಾದಂತಹ ಮಾತುಗಳು ಬಂದಾಗ ಶಾಂತರಾಗಿ ಮತ್ತು ಕ್ಷಮೆಯನ್ನು ಕೇಳೋದ್ರಿಂದ ಕುಟುಂಬದಲ್ಲಿ ಶಾಂತ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಈ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯ ವಿಚಾರವೆಂದರೆ ಕನ್ಯಾ ರಾಶಿನವರಿಗೆ ಹೆಚ್ಚಿನವರಿಗೆ ಈ ಡೈಜೆಷನ್ನು, ಗ್ಯಾಸ್, ಆಯಾಸ ಮತ್ತು ನರ್ವ್ನೆಸ್ ಇಂಥವು ಕೆಲವೊಂದು ಬರ್ತಕ್ಕಂತಹ ಅವಕಾಶವಿರ್ತದೆ. ಇನ್ನು ಕೆಲವರಿಗೆ ಚರ್ಮ ಸಂಬಂಧ ಮತ್ತು ಕಾಲು ನೋವು ಕಾಣಿಸಬಹುದು. ಸೊ ಆಹಾರದ ಸಮಯ ಮತ್ತು ನಿದ್ರಿಸುವ ಸಮಯದಲ್ಲಿ ಡಿಸಿಪ್ಲಿನ್ ಪಾಲಿಸಬೇಕು. ಇನ್ನು ವಿದ್ಯಾರ್ಥಿಗಳು, ಕನ್ಯಾ ರಾಶಿಯ ವಿದ್ಯಾರ್ಥಿಗಳಲ್ಲಿ ಈ ತಿಂಗಳು ಡಿಸ್ಟ್ರಾಕ್ಟ್ ಆಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ. ಬೇರೆಯವರ ಮಾತುಗಳು ಕೇಳ್ತಕ್ಕಂತಹದ್ದು, ಸೋಷಿಯಲ್ ಮೀಡಿಯಾ ಮತ್ತು ಈ ಸೀರೀಸ್ ಮತ್ತು ಮೂವೀಸ್ ನೋಡ್ತಕ್ಕಂತಹ ಅಭ್ಯಾಸವನ್ನು ಕಡಿಮೆ ಮಾಡಿಕೊಳ್ಬೇಕು. ಒಂದು ವೇಳೆ ನೀವೇನಾದರೂ ಧೈರ್ಯವಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಪ್ರತಿದಿನ ಪ್ರಾಕ್ಟೀಸ್, ದಿನಕ್ಕೆ ಇಷ್ಟೇ ಗಂಟೆಗಳ ಕಾಲ ಓದಬೇಕು ಎಂದು ನೋಟ್ ಮಾಡಿಕೊಂಡು ವಿದ್ಯೆಯ ಕಡೆ ಗಮನ ಕೊಟ್ಟರೆ ಅದರಲ್ಲಿ ಹೆಚ್ಚಿನ ಫಲಗಳನ್ನು ಅಂದರೆ ತ್ವರಿತವಾಗಿ ಬರ್ತವೆ ಅಂತ ಹೇಳ್ಬೋದು. ಪಾಸಿಟಿವ್ ಆಗಿರ್ತದೆ ಆ ರೀತಿಯ ಫಲಗಳೆಲ್ಲವೂ. ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಕ್ಕಂತಹವರು ಮತ್ತು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂತಹ ಯುವಕರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಒಳ್ಳೆಯ ಮೆಟೀರಿಯಲ್ಸ್ ಇರಬಹುದು, ಗೈಡೆನ್ಸ್ ಇರಬಹುದು ಮತ್ತು ಹೊಸ ಕೋಚಿಂಗ್ನಂತಹ ಅವಕಾಶಗಳು ಸಹ ಕಾಣಿಸುತ್ತವೆ. ಉದ್ಯೋಗಕಾರಕನಾದಂತಹ ರವಿ ಗ್ರಹವು 14ರಿಂದ ಬಲವಾಗಿರ್ತಾರೆ. ಸೊ ಈ ಅವಕಾಶಗಳನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಉದ್ಯೋಗ ಪಡೆಯುವುದಕ್ಕೆ ಈ ಒಂದು ಸಮಯ ಒಳ್ಳೆಯ ಒಂದು ಬೇಸ್ ಅಂತಲೇ ನೀವು ಭಾವಿಸಬೇಕು. ಇನ್ನು ಏಪ್ರಿಲ್ ತಿಂಗಳಲ್ಲಿ ರಿಲೇಷನ್ನು ಮತ್ತು ಈ ಪ್ರೀತಿ ಪ್ರೇಮ ವಿಚಾರಗಳಲ್ಲಿರ್ತಕ್ಕಂತಹ ಯುವಕ ಯುವತಿಯರು ತಮ್ಮ ಪ್ರೀತಿ ಜೀವನವನ್ನು ವಿವಾಹ ಜೀವನವನ್ನಾಗಿ ಬದಲಿಸುವಂತಹ ಪ್ರಯತ್ನ ಮಾಡ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ. ಅಂದರೆ ನಿಮ್ಮ ಒಂದು ಪ್ರೀತಿ ವಿಚಾರವನ್ನು ಹಿರಿಯರ ಗಮನಕ್ಕೆ ತರುವಂತಹ ಪ್ರಯತ್ನ ಅಥವಾ ಕುಟುಂಬದಲ್ಲಿ ಈ ಒಂದು ಪ್ರೀತಿ ವಿಚಾರವನ್ನು ತಿಳಿಸುವಂತಹ ಪ್ರಯತ್ನಗಳು ಮಾಡ್ತಕ್ಕಂತಹ ಆಲೋಚನೆ ಕೂಡ ಬರ್ತವೆ. ಆದರೆ ಪ್ರೀತಿ ವಿವಾಹದ ಪ್ರಯತ್ನಗಳು ಫಲಿಸುತ್ತವೆಯಾ ಎಂಬುದನ್ನು ನಿಮ್ಮ ವೈಯಕ್ತಿಕ ಜಾತಕಗಳಿಂದ ಮಾತ್ರವೇ ತಿಳಿಯಬಹುದಾಗಿರ್ತದೆ. ಇವೆಲ್ಲವೂ ಸಹ ಚಂದ್ರರಾಶಿ ಅಂದರೆ ಗೋಚಾರ ಫಲಗಳು. ಸೊ ಇವುಗಳ ಜೊತೆಯಲ್ಲಿ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಬೇಕು. ನಿಮ್ಮ ಜನ್ಮ ದಿನಾಂಕದಿಂದ ನಿಮ್ಮ ಲಗ್ನ, ದಶ, ಅಂತರ್ದಶಗಳಿಂದ ನಿಮ್ಮ ಸಂಪೂರ್ಣ ಜಾತಕವನ್ನು ತಿಳಿಯಲು ಸಾಧ್ಯವಿರ್ತದೆ. ಇನ್ನು ಈ ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 2, ಅದೃಷ್ಟದ ವರ್ಣ ಬಿಳಿ, ಅದೃಷ್ಟ ದಿಕ್ಕು ಪೂರ್ವ. ಇದಿಷ್ಟು ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳ ಫಲಗಳು. ವೀಕ್ಷಕರೇ, ಕನ್ಯಾ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.